ಮಳೆಗಾಲದಲ್ಲಿ ಗ್ರಾಮೀಣ ರಸ್ತೆಗಳ ಪಾಡು ಹೇಳತೀರದಂತಿರುತ್ತದೆ. ಮನೆಯಿಂದ ಹೊರಟು ಪಟ್ಟಣ ಸೇರುವುದೇ ತೀರಾ ಕಷ್ಟದ ಕೆಲಸವಾಗುತ್ತದೆ. ಬಹುತೇಕ ಗ್ರಾಮೀಣ ರಸ್ತೆಗಳು ಇಂತಹ ಪರಿಸ್ಥಿತಿಯಿಂದ ಹೊರತಾಗಿಲ್ಲ. ಕೊಡಗಿನ ನರಿಯಂದಡ ಗ್ರಾಮ ಪಂಚಾಯಿತಿಯ ತೆರ್ಮಕಾಡು ಪೈಸಾರಿಗೆ ತೆರಳುವ ರಸ್ತೆಯ ಸ್ಥಿತಿ ಶೋಚನೀಯವಾಗಿದೆ. ಈ ರಸ್ತೆ ಅಭಿವೃದ್ಧಿ ಕಾಣದೆ ಅದೆಷ್ಟೋ ವರ್ಷಗಳೇ ಉರುಳಿ ಹೋಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯಕ್ಕೆ ಒಳಗಾಗಿ ರಸ್ತೆಯು ತನ್ನ ಸ್ವರೂಪವನ್ನೇ ಕಳೆದುಕೊಂಡು ಬಿಟ್ಟಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಸ್ತೆ ಇನ್ನಷ್ಟು ಹದಗೆಟ್ಟಿದೆ. ಎಲ್ಲ ಕಡೆಗಳಲ್ಲೂ ಗುಂಡಿಗಳಾಗಿ ಕಾಲಿಡಲು ಜಾಗವಿಲ್ಲದಂತಿದೆ. ರಸ್ತೆಯೆಲ್ಲ ಕೆಸರು ನೀರಿನಿಂದ ಆವೃತಗೊಂಡು ಗದ್ದೆಯಂತೆ ಭಾಸವಾಗ್ತಿದೆ. ಇಲ್ಲಿ ವಾಹನ ಸಂಚಾರವಿರಲಿ, ನಡೆದುಕೊಂಡು ಹೋಗುವುದು ಕೂಡ ಅಸಾಧ್ಯದ ಕೆಲಸ. ಕೆಸರಿನಲ್ಲಿ ಕಾಲುಗಳು ಹೂತು ಹೋಗುತ್ತದೆ. ಮಕ್ಕಳು, ವಯಸ್ಕರಂತೂ ಈ ರಸ್ತೆಯಲ್ಲಿ ಓಡಾಡಲು ಸಾಧ್ಯವೇ ಇಲ್ಲದಂತಾಗಿದೆ. ಸಂಪೂರ್ಣ ಕಿತ್ತು ಹೋಗಿರುವ ರಸ್ತೆಗೆ ಗ್ರಾಮ ಪಂಚಾಯಿತಿಯಂತೂ ಮುಕ್ತಿ ಕರುಣಿಸುವ ಮನಸ್ಸು ಮಾಡಿಲ್ಲ. ಹಾಗಂತ ಸುಮ್ಮನೆ ಕುಳಿತರೆ ಗತಿಯೇನು ಎಂದರಿತ ಗ್ರಾಮಸ್ಥರು ತಾವೇ ತಾತ್ಕಾಲಿಕವಾಗಿ ರಸ್ತೆ ದುರಸ್ತಿಗೆ ಮುಂದಾದರು. ಇದು ಕೋಕೇರಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ. ಬೆಳಿಯಂಡ್ರ, ನೆಲ್ಲಮಕ್ಕಡ, ಪೋಕುಳಂಡ್ರ, ಕೋಡಿಮಣಿಯಂಡ ಕುಟುಂಬಸ್ಥರ ಮನೆಗಳಿಗೆ ಹಾಗೂ ತೆರ್ಮೆಕಾಡು ಪೈಸಾರಿಗೂ ಇದೇ ರಸ್ತೆಯನ್ನು ಅವಲಂಬಿಸಬೇಕಿದೆ. ಈ ಭಾಗದಲ್ಲಿ ನಿತ್ಯ ವಾಹನ ಸಂಚಾರವಿದ್ದು, ಕುಲಗೆಟ್ಟ ರಸ್ತೆಗೆ ಕಲ್ಲು ಮಣ್ಣು ಹಾಕಿ ಸ್ಥಳೀಯರೇ ಸೇರಿಕೊಂಡು ಸ್ವಲ್ಪ ಮಟ್ಟಿಗೆ ಸರಿಪಡಿಸಿದ್ದಾರೆ. ಕೂಡಲೇ ನರಿಯಂದಡ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರಸ್ತೆ ದುರಸ್ತಿಗೆ ಮುಂದಾಗಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.